ಏನು ಮಾಡ್ತಿದ್ದೀರಾ? ಹೌದಾ, ಅದೇನದು? ಅಲ್ಲ, ಡಕ್. ಅದಮ್ಮ ಪಿಂಕ್ ಕಲರ್ ಬ್ಯಾಗ್ ಏನದು? ನಿಂದು? ತೋರಿಸಿ, ಏನು ಹಿಡ್ಕೊಂಡಿದೀಯ? ಫ್ಯಾನ್ ಇಟ್ಕೊಂಡಿದ್ಯಾ? ಅದೇನದು? ರೆಡ್ ಕಲರ್ ಫ್ಯಾನಾ? ಫ್ಯಾನ್ ಹಾಕಿ ಇಟ್ಕೊಂಡಿದೀಯ? ಬೇಡಪ್ಪ. ಬೇಡ, ನಮ್ಮ ನಿನಗೆ ಬರಲ್ಲಮ್ಮ. ಚೀರ್ತಾಳ ನಮ್ಮ ಚಿನ್ನ ಹಂಗೆ ಚೀರ್ತಾಳ. ಬಿಸಿ ಬಿಸಿ ಅದ ಬರ್. ಕೈ ಹುಷಾರಪ್ಪ. ಬಿಡು ಸಾಕು. ಏಯ್ ಚುಚ್ಚಿಗೆಂದಿ ಮತ್ತೆ ಕೈ 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 ಕಟ್ ಮಾಡ್ಕೊಂಡಿಯಾ? ಆಟ ಆಡೋದು ಬೇಡ, ಸಾಕು. ಬೇಡ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನೆನ್ನೆ ಅಂದರೆ ಶುಕ್ರವಾರ ಸಂಜೆ ಈವ್ನಿಂಗ್ ಬ್ಲಾಗು. ನೆನ್ನೆ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ವಿ. ಸೊ ಎಲ್ಲ ನೀಟ್ ಮಾಡಿಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬೋಂಡ ಮಂಡಕ್ಕಿ ಎಲ್ಲ ತೊಗೊಂಬಂದರು. ನಮ್ಮ ದಾವಣಗೆರೆಯಲ್ಲಿ ಅಂದರೆ ಬೆಣ್ಣೆ ನಗರಿ ಅಂತಲೇ ಫೇಮಸ್ ಆಗಿದೆ. ಬೆಣ್ಣೆ ದೋಸೆ ಎಷ್ಟು ಫೇಮಸ್ಸೋ ಹಾಗೆ ಇಲ್ಲಿ ಮಿರ್ಚಿ ಮಂಡಕ್ಕಿ ಕೂಡ ಅಷ್ಟೇ ಫೇಮಸ್ಸು. ಸಿಕ್ಕಾಬಟ್ಟೆ ಅಂದರೆ ಟೇಸ್ಟಿಯಾಗಿರ್ತವೆ. ಈ ಥರ ಮಿರ್ಚಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ತುಂಬ ಜನ ಇಷ್ಟಪಡ್ತಾರೆ. ಸಂಜೆ ಟೈಮಂತೂ ಸಿಕ್ಕಾಬಟ್ಟೆ ರಶ್ ಇರ್ತವೆ. ಎಲ್ಲ ಕಡೆನೂ ಮಿರ್ಚಿ ಮಂಡಕ್ಕಿ ತಿನ್ನೋಕ್ಕೆ ಜನ ಕಾಯ್ತಾ ಇರ್ತಾರೆ. ಪಾನಿಪುರಿ ಗೋಬಿಗಿಂತ ಮಿರ್ಚಿನೇ ಜಾಸ್ತಿ ಇಷ್ಟಪಡ್ತಾರೆ. ನಾವು ಅವಾಗಿವಾಗ ತೊಗೊಂಬಂದು ತಿಂತಾ ಇರ್ತೀವಿ. ಬಟ್ ಎಷ್ಟು ತಿಂದರೂ ಬೇಜಾರಾಗಲ್ಲ. ಟೇಸ್ಟ್ ಅಂದರೆ ಕ್ರಿಸ್ಪಿಯಾಗಿರ್ತವೆ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಸೂಪರಾಗಿರ್ತವೆ. ಮನೆಗೆ ಮಾಡೋದಕ್ಕಿಂತ ತುಂಬ ಚೆನ್ನಾಗಿರ್ತವೆ. ನನ್ನ ಮಗಳಿಗೆ ನೆನ್ನೆ ಹುಷಾರಿರಲಿಲ್ಲ, ಆದರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಜ್ವರ, ವಾಮಿಟು, ಲೂಸ್ ಮೋಷನ್ ಎಲ್ಲ ಆದರೂ
ಆ ಥರ ಅನ್ಸೋದೇ ಇಲ್ಲ, ಪೇಷಂಟ್ ಅಂತಲೇ ಅನಿಸ್ತಿಲ್ಲ. ನೋಡಿ ಅವಳು ಹೆಂಗೆ ಆಟ ಆಡ್ತಿದ್ದಾಳೆ. ಅವಳು ನೋಡಿ ನಮಗೆ ಸುಸ್ತಾಗ್ತಾಯಿತ್ತು. ಪೇಷಂಟು ಆರಾಮಾಗಿ ಕೂರು ಅಂದರೆ ಕೂರ್ತಾನೆ ಇರಲಿಲ್ಲ, ಆಟ ಆಡೋದು ಕುಣಿಯೋದು ನಾನು ಮಾಡ್ತೀನಿ ಅಂತ ಬರ್ತಾಯಿದ್ಲು. ಏನೋ ಒಂಥರ ಅವಳಿಗೆ ಖುಷಿ ಎಲ್ಲ ಮಾಡೋದಕ್ಕೆ. ನಾನು ಕಟ್ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದು ಜಾಸ್ತಿ ಅವಳು. ಮುಂದೆ ಏನು ಮಾಡ್ತಾಳೋ ದೊಡ್ಡಳಾದ್ಮೇಲೆ ಗೊತ್ತಿಲ್ಲ. ಬಟ್ ಇವಾಗ ನಾನು ಊಟಕ್ಕೆ ನೀಡ್ತೀನಿ, ನಾನು ನೀರು ತೊಗೊಂಬಂದು ಕೊಡ್ತೀನಿ, ಆ ಥರ ಎಲ್ಲ ಅಂತ ಇರ್ತಾಳೆ. ನಾವು ಸೊಪ್ಪು ಅಂದರೆ ಇಲ್ಲಿ ಜಾಸ್ತಿ ಬೇಯಿಸ್ಕೊಂಡು ತಿಂತೀವಿ. ಸೊಪ್ಪುಗಳ್ನ ಬೇಯಿಸ್ಕೊಂಡು ತಿಂದ್ರೇ ತುಂಬ ಒಳ್ಳೆಯದು. ಅಂದರೆ ಅದನ್ನು ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಸ್ವಲ್ಪ ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಸೊಪ್ಪು ಬೇಯಿಸೋದಾದರೆ ನಮ್ಮಮ್ಮ ಅವರೆಲ್ಲ ಮನೇಲಿ ಹೇಗೆ ಮಾಡ್ತಾರೆ ಅಂತ ಅಂದರೆ, ಸೊಪ್ಪು ಬೇಯಿಸಿ ಅದನ್ನು ಬಸಿತಾರೆ, ಆದಮೇಲೆ ಅದನ್ನು ಒಗ್ಗರಣೆ ಕೊಡ್ತಾರೆ. ಬಟ್ ನಾನು ಹಂಗೆ ಮಾಡಲ್ಲ. ಸೊಪ್ಪು ಬೇಯಿಸಿ ಅದನ್ನು ಬಸಿದ್ರೆ ಅದರಲ್ಲಿರೋ ವಿಟಮಿನ್ಸು ಎಲ್ಲ ಪ್ರೋಟೀನ್ಸ್ ಎಲ್ಲ ಹೋಗ್ಬಿಡತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಸೊಪ್ಪನ್ನ ಫಸ್ಟು ಈರುಳ್ಳಿ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ, ಆಮೇಲೆ ಕಟ್ ಮಾಡಿರೋ ಸೊಪ್ಪನ್ನ ಹಾಕಿ ಅದರಲ್ಲೇ ಬೇಯಿಸಿ, ಆಮೇಲೆ ಲಾಸ್ಟಿಗೆ ನಮಗೆ ಕೊಬ್ಬರಿ ತುರಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆ ಥರ ಮಾಡ್ತೀವಿ ನಾವು. ಫಸ್ಟು ನಾವು ಯಾವಾಗಲೂ ಸೊಪ್ಪನ್ನ ಕಟ್ ಮಾಡ್ಬೇಕಾದ್ರೆ ಫಸ್ಟ್ ವಾಶ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ವಾಶ್ ಮಾಡಬಾರ್ದು. ಕಟ್ ಮಾಡುವ ವಾಶ್ ಮಾಡಿದರೆ ಸೊಪ್ಪು ವೇಸ್ಟ್ ಆಗುತ್ತೆ. ಆಮೇಲೆ ಅದನ್ನು ಒಂಥರ ಮೆತ್ತಗಾಗ್ಬಿಡುತ್ತೆ ಸೊಪ್ಪು. ಸೊ ಅದಕ್ಕೋಸ್ಕರ ಫಸ್ಟು ಸೊಪ್ಪನ್ನ ವಾಶ್ ಮಾಡ್ಕೊಂಡು ಕಟ್ ಮಾಡಿ, ನಾವಿಲ್ಲಿ ಕರಿಬೇವು ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಒಂದು ಬಟ್ಟೆಯ ಮೇಲೆ, ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿರ್ತೀನಿ. ಸ್ವಲ್ಪ ಅದನ್ನ ಮೇಲೆಲ್ಲ ಒರೆಸಿ ಒಂದು 3 ಅವರ್ ಬಿಟ್ಟರೆ ಅದು ಕರಿಬೇವು ಸೊಪ್ಪು ನೀರೆಲ್ಲ ಹೋಗಿರುತ್ತೆ, ನೀಟಾಗಿ ಒಣಗಿರುತ್ತೆ. ಆಮೇಲೆ ಒಂದು ಕವರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು, ಒಂದು 15 ದಿನ 20 ದಿನ ಯೂಸ್ ಮಾಡ್ಬೋದು. ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ವಾಶ್ ಮಾಡಿ ಹಾಕಿದರೆ ಅದು ಒಂಥರ ನೀರಿರುತ್ತಲ್ಲ, ಚಟಪಟ ಅಂತ ಸಿಡಿಯುತ್ತೆ, ಸರಿಯಾಗಲ್ಲ. ಸೊ ಡ್ರೈ ಇದ್ದರೆ, ಕರಿಬೇವು ಸೊಪ್ಪು ಡ್ರೈ ಇದ್ದರೆ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಸೊಪ್ಪು ಬೇಯಿಸಿರೋದಂದರೆ ಮಿಕ್ಸ್ ಸೊಪ್ಪು, ಅರಿವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂಥರ ಇದು ರೊಟ್ಟಿಗೆ, ಚಪಾತಿ, ಅನ್ನಕ್ಕೆ, ಸೈಡ್ಸಿಗೆಲ್ಲ ಚೆನ್ನಾಗಿರುತ್ತೆ. ಒಂದು ಪಾಲಕ್ಕು ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಸೊಪ್ಪಿಂದನೂ ಐರನ್ ಕಂಟೆಂಟು, ಆಮೇಲೆ ಕ್ಯಾಲ್ಶಿಯಮ್ಮು ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಸೊಪ್ಪನ್ನ ಆಲ್ಮೋಸ್ಟ್ ನಾನು ಯಾವಾಗಲೂ ಬೇಯಿಸೋದು ಆ ಥರನೇ. ಚೆನ್ನಾಗಿರುತ್ತೆ, ಪಲ್ಯದ ಜೊತೆನೂ ಚೆನ್ನಾಗಿರುತ್ತೆ. ಸುಮ್ಮನೆ ಸೊಪ್ಪು ವೇಸ್ಟ್ ಮಾಡೋದ್ಕಿಂತ ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸೊಪ್ಪನ್ನ ಆದಷ್ಟು ಡೈಲಿ ಯೂಸ್ ಮಾಡಿದ್ರೇ ಒಳ್ಳೆಯದು. ಯಾಕಂತ ಅಂದರೆ ಇವಾಗೆಲ್ಲ ನಮಗೆ ಕೈ ನೋವು, ಕಾಲು ನೋವು ಈ ಥರ, ಆಮೇಲೆ ನಮಗೆ ಹೊಟ್ಟೆ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಈ ಥರ ಸೊಪ್ಪುಗಳ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಬಾಣಂತಿಯರಿಗೂ ಕೂಡ ಸೊಪ್ಪನ್ನ ಬೇಯಿಸಿ ಕೊಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಈ ಥರ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೇಯಿಸಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋರು, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿರಲಿಲ್ಲ. ನಾನು ಕೂಡ ಸೊಪ್ಪು ಬೇಯಿಸಿದಾಗ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ. ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ನಾವು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತೀವಿ. ಒಣಮೆಣ್ಸಿನ್ಕಾಯಿ ಟೇಸ್ಟೇ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ. There's not much to do when all I can is thinking about you. Not doing well, don't know where you are, 'cause you're not here. It's been way too long. If I could lay down beside you, I would. When nothing really matters, that's all I wanna do. I hope
that you were safe and that I will see you soon. If I can lay down beside you, I would, I would, I would, I would. We talk on the phone every night. Love to hear your voice. Not sleeping well. And I know that you're right, but you should know it. You've been gone for way too long now. If I could lay down beside you, I would, I would. When nothing really matters, that's all I wanna do. I hope that you are safe and that I will see you soon. If I can lay down beside you, I would, I would. Even if you're gone, I won't forget you. You're all I know, what I need, and that ain't changing. And even if you're gone, I will remember. You're all I know, what I need, and that ain't changing. If I could lay down beside you, I would, I would. When nothing really matters, that's all I wanna do. I hope that you are safe and that I will see you soon. If I could lay down beside you, I would, I would. If I could lay down beside you, I would, I would. When nothing really matters, that's all I wanna do. I hope that you are safe and that I will see you soon. If I can lay down beside you, I would, I would, I would, I would. ಈ ಥರ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಆಮೇಲೆ ಒಣಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು. ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಒಂದೊಂದು ಸ್ಪೂನು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕಬೇಕು. ಒಣಮೆಣಸಿನ್ಕಾಯಿ ಬೇಗ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕಿದ್ದೀನಿ. ಸೊ ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸೊಪ್ಪು ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು. ಯಾಕಂದರೆ ಸೊಪ್ಪಲ್ಲೇ ನೀರು ಇರೋದ್ರಿಂದ ಸೊ ನೀರೇನು ಜಾಸ್ತಿ ಹಾಕೋ ನೆಸೆಸಿಟಿ ಇರಲ್ಲ. ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಕಿದರೆ ಸಾಕು. ಸೊ ಬೇಗ ಮೆತ್ತಗಾಗ್ಬಿಡತ್ತೆ. ನೀರು ಇದ್ದರೆ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಹಾಫ್ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ನಾನು ಹಾಕಿ ನೀಟಾಗಿ ಒಂದು 7-8 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಬೆಂದಾದಮೇಲೆ ಸ್ವಲ್ಪ ಮತ್ತೆ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟ್ ನಿಮಗೆ ಬೇಕಾದರೆ ಕೊಬ್ಬರಿ ತುರ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕೊಬ್ಬರಿ ಕೂಡ. ನಾನಿಲ್ಲಿ ಕೊಬ್ಬರಿ ಹಾಕಿಲ್ಲ, ನನ್ನ ಮಗಳು ತಿನ್ನಲ್ಲ ಅಂತೇಳ್ಬಿಟ್ಟು ಕೊಬ್ಬರಿ ಹಾಕಿಲ್ಲ. ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಪಲ್ಯ, ಚಟ್ನಿ, ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೆ. ಸೊ ಚಟ್ನಿ, ಪಲ್ಯ, ರೊಟ್ಟಿ, ಸೊಪ್ಪು ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು.